ಬೆಳಗಾವಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ನಮ್ಮ ಕೋರಿಕೆ ಮೇರೆಗೆ ಆಗಮಿಸಿದಂಥ ತಮಗೆಲ್ಲರಿಗೂ ವಂದನೆಗಳು. ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಎರಡು. ಮೊದಲನೇದಾಗಿ ಡಿಸೆಂಬರ್ ತಿಂಗಳ 13ನೇ ತಾರೀಕು ಶನಿವಾರದಂದು ಈ ವರ್ಷದ 4ನೇ ಮತ್ತು ಕೊನೆಯ ಲೋಕ್ ಅದಾಲತ್ತು ನಡೀಲಿಕ್ಕಿದೆ. ತಮಗೆ ಈ ಮೊದಲು ಆದಂಥ ಲೋಕ್ ಅದಾಲತ್ಗಳ ಬಗ್ಗೆ ತಾವು ಈಗಾಗಲೇ ಸಾಕಷ್ಟು ಪ್ರಚಾರವನ್ನು ನಮಗೆ ಕೊಟ್ಟಿದ್ದೀರಿ. ಅದಕ್ಕೆ ನಾನು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಮೊದಲು ನಡೆದಂತೆ ಈ ವರ್ಷದ ಕೊನೆಯ ಲೋಕ್ ಅದಾಲತ್ತು ನಾಡ್ದು ಡಿಸೆಂಬರ್ 13ನೇ ತಾರೀಕಿನಂದು ನಡೀತಾ ಇದೆ. ನಾವೆಲ್ಲರೂ ಕೂಡ ಈ ಬಗ್ಗೆ ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ನ್ಯಾಯಾಲಯದಲ್ಲಿರುವಂಥ ಪ್ರಕರಣಗಳು ಮತ್ತು ನ್ಯಾಯಾಲಯದಲ್ಲಿ ಬರಬಹುದಾದಂಥ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಗುರುತು ಮಾಡಿಕೊಂಡು ಅವುಗಳನ್ನು ಲೋಕ್ ಅದಾಲತ್ನಲ್ಲಿ ರಾಜಿ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಿದ್ದೇವೆ. ಅದೇ ರೀತಿ ಕ್ರಿಮಿನಲ್ ಕೇಸ್ಗಳಲ್ಲೂ ಕೂಡ ಅಷ್ಟೇ, ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ಆರೋಪಿತರಿಗೆ, ಫಿರ್ಯಾದಿದಾರರಿಗೆ ಮತ್ತು ಪೊಲೀಸ್ ಪ್ರಕರಣಗಳಲ್ಲಿ ಆರೋಪಿತರಿಗಳಿಗೆಲ್ಲ ನೋಟಿಸ್ ಕಳಿಸ್ಕೊಂಡು ಅವರನ್ನು ಪ್ರತಿದಿನ ನಾವು ಸಂಧಾನ ಮಾಡಿಕೊಂಡು ಆ ದಿನ ಸಂಧಾನದ ಮೂಲಕ ಈ ಪ್ರಕರಣಗಳಿಗೆ ರಾಜಿಯಲ್ಲಿ ತೀರ್ಮಾನ ಮಾಡಲಿಕ್ಕಿದ್ದೇವೆ. ಎರಡನೇ ಕಾರಣ, ತಮಗೆ ಈಗಾಗಲೇ ನಿನ್ನೆ ಎಲ್ಲ ಮೊನ್ನೆ ರಾಜ್ಯ ಸರ್ಕಾರದ ಪ್ರಕಟಣೆ ತಮಗೆ ಕೂಡ ಗೊತ್ತಿರ್ಬೋದು. ಕಳೆದ ಬಾರಿಯ ಲೋಕ್ ಅದಾಲತ್ನಂತೆ ಈ ಬಾರಿಯೂ ಕೂಡ ಪೊಲೀಸ್ ಚಲನ್ ಟ್ರಾಫಿಕ್ ಕೇಸಸ್ಗಳಿದೆ. ಅದಕ್ಕೆ ಸರ್ಕಾರ 50% ರಿಯಾಯಿತಿಯನ್ನು ಕೊಡಲು ಒಪ್ಪಿಕೊಂಡು ಒಂದು ಪ್ರಕಟಣೆಯನ್ನು ಹೊರಡಿಸಿದೆ. ಇದು ಕೂಡ ಲೋಕ್ ಅದಾಲತ್ನ ಉದ್ದೇಶದಿಂದಲೇ ನಡೆಯುವ ಕಾರಣ 12ನೇ ತಾರೀಕಿನವರೆಗೆ ಈ ರೀತಿ ಟ್ರಾಫಿಕ್ ಚಲನ್ಗಳನ್ನು 50% ರಿಯಾಯಿತಿಯೊಂದಿಗೆ ಪ್ರಕರಣವನ್ನು ಮುಕ್ತಾಯಗೊಳಿಸಲಿಕ್ಕೆ ಅವಕಾಶವನ್ನು ಕೊಡಲಾಗಿದೆ. ನಾವು ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಮತ್ತು RTOದವರ ಸಹಯೋಗದೊಂದಿಗೆ ಬೆಳಗಾವಿ ನಗರದ ಬಹಳಷ್ಟು ಕಡೆ ಈ ರೀತಿ ಟ್ರಾಫಿಕ್ ಚಲನ್ಗಳನ್ನು ಕಟ್ಟಿ ಪ್ರಕರಣಗಳನ್ನು ಮುಕ್ತಾಯ ಮಾಡುವುದಕ್ಕೆ ಕೌಂಟರ್ಗಳನ್ನು ತೆರೀಲಿಕ್ಕಿದ್ದೇವೆ. ಈಗಾಗಲೇ ಪೊಲೀಸ್ ಠಾಣೆಗಳಲ್ಲಿ ಈ ಬಗ್ಗೆ ತಯಾರಿಯಾಗಿದ್ದು ತಮಗೆ ಕೂಡ ಪೊಲೀಸ್ ಇಲಾಖೆಯಿಂದ ಈ ಬಗ್ಗೆ ಮಾಹಿತಿ ಬಂದಿರ್ಬೋದು. ಇದು ಪೊಲೀಸ್ ಠಾಣೆ ಅಲ್ಲದೆ ನಾವು ನ್ಯಾಯಾಲಯದ ಆವರಣದಲ್ಲಿ, ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಕೂಡ ಕೌಂಟರ್ಗಳನ್ನು ತೆಗೆಸಿ ಯಾರ್ಯಾರು ಈ ರೀತಿ ಟ್ರಾಫಿಕ್ ಚಲನ್ ಪ್ರಕರಣಗಳಲ್ಲಿ ಅವರ ವಿರುದ್ಧ ಮತ್ತು ಅವರ ವಾಹನದ ವಿರುದ್ಧ ಪ್ರಕರಣ ದಾಖಲಾಗಿದೆಯೋ ಅಂಥವರು 50% ಅವರಿಗೆ ರಿಯಾಯಿತಿಯನ್ನು ಕೊಟ್ಟು ಆ ಫೈನ್ ಮೂಲಕ ಅವರು ಪ್ರಕರಣವನ್ನು ಮುಕ್ತಾಯಗೊಳಿಸಲಿಕ್ಕೆ ಒಂದು ಅವಕಾಶವನ್ನು ಕೊಡಲಾಗಿದೆ. ನಾನು ನಿಮ್ಮ ಮೂಲಕ ಪ್ರತಿಯೊಬ್ಬರಿಗೂ ಕೋರಿಕೊಳ್ಳುವುದೇನಂತ ಹೇಳಿದ್ರೆ, ಇಂಥ ಒಂದು ಸದಾವಕಾಶವನ್ನು ಎಲ್ಲರೂ ಕೂಡ ಪಡಿಬೇಕು. ಸಾಕಷ್ಟು ಪ್ರಕರಣಗಳು, ನ್ಯಾಯಾಲಯದಲ್ಲಿರುವ ಪ್ರಕರಣಗಳು ಕೂಡ ಲೋಕ್ ಅದಾಲತ್ನಲ್ಲಿ ಇತ್ಯರ್ಥ ಆಗಬೇಕು. ಅದೇ ರೀತಿ ಟ್ರಾಫಿಕ್ ಚಲನ್ ಪ್ರಕರಣ, RTO ಚಲನ್ ಪ್ರಕರಣಗಳನ್ನು ಕೂಡ ಇತ್ಯರ್ಥ ಮಾಡಿಕೊಂಡು ಜನರು ಅದರ ಸದುಪಯೋಗವನ್ನು ಪಡಿಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ.